وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಪುರುಷರೇ, ನಿಮ್ಮ ಪತ್ನಿಯೊಂದಿಗೆ ನೀವು ಇದನ್ನು ಹೇಳಬೇಡಿ. ಪ್ರತಿಯೊಬ್ಬ ಪತಿಯೂ ಕೂಡ ತನ್ನ ಪತ್ನಿಯೊಂದಿಗಿರುವಂತಹ ಬಾಧ್ಯತೆಗಳಾಗಿದೆ ಇವತ್ತಿನ ಹದೀಸ್ ತರಗತಿ ಮೂಲಕ ನಾವು ತಿಳಿಯುವುದು. ಇಮಾಮ್ ಅಬೂ ದಾವೂದ್ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್ ಹಕೀಮ್ ಇಬ್ನ್ ಮುಆವಿಯತುಲ್ ಕುಶೈರಿ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ ಅನ್ ಅಬೀಹಿ, ಮಹಾನರು ಅವರ ತಂದೆಯಿಂದ ವರದಿ. ಕಾಲ, ಮಹಾನರು ಹೇಳುತ್ತಾರೆ, ಕುಲ್ತು, ನಾನು ಕೇಳಿದೆ, ಯಾ ರಸೂಲಲ್ಲಾಹ್, ಓ ಅಲ್ಲಾಹನ ರಸೂಲರೇ, ಮಾ ಹಕ್ಕು ಝೌಜತಿ ಅಹದಿನ ಅಲೈಹಿ, ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಅವರ ಪತ್ನಿಯೊಂದಿಗಿರುವಂತಹ ಬಾಧ್ಯತೆಗಳು ಏನು ಎಂದು. ಕಾಲ, ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಅಂತು ತಯಿಮಹ ಇಜಾ ತಯಿಮ್ತ, ನೀನು ತಿನ್ನುವುದಾದರೆ ಅವಳಿಗೂ ಕೂಡ ತಿನ್ನಿಸಬೇಕು. ಅಂದರೆ ನೀನು ತಿನ್ನುವಾಗ ಅವಳನ್ನು ಹಸಿವಿಗೆ ಇರಿಸಬಾರದು, ಅವಳಿಗೂ ಕೂಡ ನೀನು ತಿನ್ನಲು ನೀಡಬೇಕು ಎಂದು. ಅದೇ ರೀತಿ ವತಕ್ಸುವಹ ಇಜಾ ಇಕ್ತಸೈತ, ನೀನು ಧರಿಸುವುದಾದರೆ ಅವಳಿಗೂ ಕೂಡ ನೀನು ನೀಡಬೇಕು. ಅಂದರೆ ನೀನು ಹೊಸ ಬಟ್ಟೆಯನ್ನು ಧರಿಸುವಾಗ ನಿನ್ನ ಪತ್ನಿಗೂ ಕೂಡ ಹೊಸದನ್ನು ಖರೀದಿಸಿಕೊಡಬೇಕು. ಮತ್ತೊಂದು ಹದೀಸ್ನಲ್ಲಿ ಕಾಣಬಹುದು, ಅವಿಕ್ತ ಸಬ್ತ, ನಿನಗೆ ಕೆಲಸ ಇದ್ದರೆ, ನೀನು ಸಂಪಾದನೆ ಮಾಡ್ತಾ ಇದ್ದರೆ ಅವಳಿಗೆ ಬಟ್ಟೆಯನ್ನು ನೀಡಬೇಕು. ಕೆಲವರು ಹೇಳ್ತಾರೆ, ನಾನು ಹೊಸ ಬಟ್ಟೆ ಖರೀದಿಸಲ್ಲ ಮತ್ತು ನನ್ನ ಪತ್ನಿಗೆ ನಾನು ಯಾಕೆ ಖರೀದಿಸಿಕೊಡಬೇಕು ಅಂತ. ನೀನು ಸಂಪಾದನೆ ಮಾಡುವುದಾದರೆ ಅವಳಿಗೆ ನೀಡಬೇಕು ಎಂದು ಕೂಡ ಹದೀಸ್ನಲ್ಲಿ ಇದೆ. ಆದ್ದರಿಂದ ನೀನು ಧರಿಸುತ್ತೀಯೋ ಅಥವಾ ಇಲ್ಲವೋ ಎಂಬುದು ನೋಡಬೇಡ, ನೀನು ಸಂಪಾದಿಸುವುದಾದರೆ ಅವಳಿಗೆ ಖರೀದಿಸಿಕೊಡಬೇಕು. ವಲಾ ತಲ್ರಿ ಬಿಲ್ ವಜ್ಹ, ಅವಳ ಮುಖಕ್ಕೆ ನೀನು ಹೊಡೆಯದಿರು. ಅವಳು ಬೇಡದಂತಹ ಕೃತ್ಯಗಳನ್ನು ಮಾಡಿದ್ದರೂ ಕೂಡ ಇಸ್ಲಾಂ ಎಲ್ಲೂ ಕೂಡ ನಿಮ್ಮ ಪತ್ನಿಗೆ ನೀವು ಹೊಡೆಯಬೇಕು ಎಂದು ಹೇಳ್ತಾ ಇಲ್ಲ. ಪತಿ ಪತ್ನಿಯರ ನಡುವೆ ಸಮಸ್ಯೆಗಳು ಬಂದಾಗ ಅದನ್ನು ಯಾವ ರೀತಿ ಪರಿಹರಿಸಬೇಕೆಂಬುದು ಸ್ಪಷ್ಟವಾಗಿ ಇಸ್ಲಾಂನಲ್ಲಿ ಹೇಳಿದೆ. ಅಲ್ಲಿ ಎಲ್ಲೂ ಕೂಡ ನೀವು ಅವರಿಗೆ ಹೊಡೆದು ಉಪದೇಶಿಸಬೇಕು ಎಂಬುದಿಲ್ಲ, ಅನೇಕ ರೀತಿಗಳು ಅದಕ್ಕೆ ಹೇಳಿದೆ. ಆದ್ದರಿಂದ ಮುಖಕ್ಕೆ ಹೊಡೆಯುವಂತಹ ಒಂದು ಕೃತ್ಯ ನೀವು ಮಾಡದಿರಿ. ವಲಾತು ಕಬ್ಬಿ, ಅದೇ ರೀತಿ ಕೆಟ್ಟ ವಾಕ್ಯಗಳಿಂದ, ಕೆಟ್ಟ ಮಾತುಗಳಿಂದ ಅವಳನ್ನು ನೀನು ಬೈಯದಿರು. ಬೇಡವಾದಂತಹ ಅಶ್ಲೀಲವಾದಂತಹ ಪದಗಳನ್ನು ಬಳಸಿ ಅವಳನ್ನು ನೀನು ಬೈಯದಿರು. ವಲಾ ತಹಜುರ್ ಇಲ್ಲ ಫಿಲ್ ಬೈತಿ, ಅದೇ ರೀತಿ ನಿಮ್ಮ ಜಗಳ ಎಲ್ಲವೂ ಕೂಡ ನಿಮ್ಮ ಮನೆಯ ಒಳಗೆ ಇರಲಿ, ಹೊರಗಡೆ ಬರುವುದು ಬೇಡ ಎಂದು. ಇಲ್ಲಿ ಪ್ರತಿಯೊಬ್ಬ ಪತಿಯೂ ಕೂಡ ತನ್ನ ಪತ್ನಿಯೊಂದಿಗೆ ಪಾಲಿಸಬೇಕಾದಂತಹ ಬಾಧ್ಯತೆಗಳನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸ್ಪಷ್ಟವಾಗಿ ನಮಗೆ ತಿಳಿಸಿದ್ದಾರೆ. ನೀನು ತಿನ್ನುವುದಾದರೆ ಅವಳಿಗೂ ಕೂಡ ನೀಡಬೇಕು. ನೀನು ಹೊಟ್ಟೆ ತುಂಬ ತಿಂದು ಅವಳಿಗೆ ಹಸಿವನ್ನು ನೀಡುವಂತಹ ಸ್ವಭಾವ ಇರಬಾರದು. ನೀನು ಬಟ್ಟೆ ಧರಿಸುವುದಾದರೆ ಅವಳಿಗೂ ಕೂಡ ನೀಡಬೇಕು. ಅಂದರೆ ನೀನು ಸಂಪಾದನೆ ಮಾಡುವುದಾದರೆ ಅವಳಿಗೂ ಹೊಸ ಬಟ್ಟೆಯನ್ನು ನೀನು ಖರೀದಿಸಿ ಕೊಡಬೇಕು. ಅದೇ ರೀತಿ ಮುಖಕ್ಕೆ ಹೊಡೆಯದಿರಿ. ಕೆಟ್ಟ ವಾಕ್ಯಗಳಿಂದ, ಅಶ್ಲೀಲವಾದಂತಹ ಪದಗಳನ್ನು ಬಳಸಿ ನೀನು ಬೈಯದಿರು. ಅದೇ ರೀತಿ ನಿಮ್ಮ ಜಗಳ ಕೆಲವೊಮ್ಮೆ ಸಣ್ಣ ಸಣ್ಣ ವಿಷಯಕ್ಕೆ ಅಥವಾ ದೊಡ್ಡ ವಿಷಯಕ್ಕಾದರೂ ನಿಮ್ಮ ನಡುವೆ ಜಗಳಗಳುಂಟಾಗಬಹುದು, ನೀವು ಪರಸ್ಪರ ಮಾತು ಬಿಟ್ಟಿರಬಹುದು. ಅದೆಲ್ಲವೂ ಕೂಡ ನಿಮ್ಮ ಮನೆಯೊಳಗೇ ಇರಲಿ. ಮನೆಯಿಂದ ಹೊರಗೆ ಬಂದಾಗ ನೀವು ಆ ಜಗಳವನ್ನು ಅಥವಾ ಆ ನಿಮ್ಮ ನಡುವೆ ಉಂಟಾದಂತಹ ಸಮಸ್ಯೆಗಳನ್ನು ನೀವು ಎಳೆದು ತರುವಂತಹ ಸ್ವಭಾವ ನಿಮಗೆ ಇರಬಾರದು. ಎಲ್ಲವೂ ಕೂಡ ಮನೆಯ ಒಳಗೆ ಇರಲಿ ಎಂದು ಈ ಒಂದು ಸ್ಪಷ್ಟವಾದಂತಹ ಬಾಧ್ಯತೆಗಳನ್ನು, ನಿರ್ದೇಶನಗಳನ್ನು ಪ್ರತಿಯೊಬ್ಬರ ದಾಂಪತ್ಯ ಜೀವನದಲ್ಲಿ ಅವರು ನಿಲ್ಲಿಸುವುದಾದರೆ ಅತಿ ಸುಂದರವಾದಂತಹ ದಾಂಪತ್ಯ ಜೀವನವನ್ನು ಮುನ್ನಡೆಸಲು ಸಾಧ್ಯ. ಆದ್ದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಿಳಿಸಿದಂತಹ ಈ ಬಾಧ್ಯತೆಗಳನ್ನೆಲ್ಲ ಅದೇ ರೀತಿ ಪಾಲಿಸಲು ಅಲ್ಲಾಹನ್ ಎಲ್ಲರಿಗೂ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.